ಬಿಜೆಪಿ ಕಾರ್ಯಕರ್ತ ವಿನಯ್ ಡೆತ್ ನೋಟ್ ಸಬ್ಜೆಕ್ಟ್ನಲ್ಲೇ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡನ ಹೆಸರು ಮೆನ್ಷನ್ ಮಾಡಿದ್ದಾರೆ. ಇವರ ಕಿರುಕುಳದಿಂದಲೇ ಸಾವಿಗೆ ಶರಣಾಗಿದ್ದಾರೆ ಅನ್ನೋದು ವಾಟ್ಸ್ಆಪ್ ಚಾಟ್ಗಳು ಹರಿದಾಡ್ತಿವೆ. ವಿನಯ್ ಮೊಬೈಲ್ ರಿಟ್ರೀವ್ನಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಪತ್ತೆ ಆದರೆ ದೊಡ್ಡವರಿಗೆಲ್ಲ ಗಂಡಾಂತರ ಶುರುವಾಗೋದಂತೂ ಗ್ಯಾರಂಟಿ. ಅಷ್ಟಕ್ಕೂ ವಾಟ್ಸ್ಆಪ್ ಚಾಟ್ಗಳಲ್ಲಿರೋ ಸತ್ಯವೇನು? ವಿನಯ್ಗೆ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು ಚಿತ್ರಹಿಂಸೆ ಹಾಗೂ ಕಿರುಕುಳ ನೀಡಿದ್ರಾ? ಅಸಲಿಗೆ ನಡೆದಿದ್ದಾದ್ರೂ ಏನು? ಈ ಸ್ಟೋರಿಯಲ್ಲಿದೆ ನೋಡಿ. ವಿನಯ್ ಸಾವಿಗೆ ಶಾಸಕರುಗಳೇ ಕಾರಣನ? ಚಿತ್ರಹಿಂಸೆ ಕಿರುಕುಳ ನೀಡಿದ್ರ ಈ ಶಾಸಕರು? ಬಿಜೆಪಿ ಕಾರ್ಯಕರ್ತ ವಿನಯ್ ಡೆತ್ ನೋಟ್ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದೆ. ಡೆತ್ ನೋಟ್ನ ಸಬ್ಜೆಕ್ಟ್ನಲ್ಲೇ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಶಾಸಕ ಮಂತರ್ಗೌಡ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಡೆತ್ ನೋಟ್ನಲ್ಲಿ ಸಾರಾಂಶದಲ್ಲಿ ಕಾರಣಕರ್ತರ ಹೆಸರು ಬರೆಯೋದು ಕಾಮನ್. ಆದ್ರೆ ವಿನಯ್ ಸಬ್ಜೆಕ್ಟ್ನಲ್ಲೇ ಶಾಸಕರ ಹೆಸರುಗಳನ್ನ ಮೆನ್ಷನ್ ಮಾಡಿದ್ದು ರಾಜಕೀಯ ಪ್ರೇರಿತ ಎಫ್ಐಆರ್ ನಿಂದ ಮನನೊಂದು ಸಾಯುತ್ತಿದ್ದೇನೆ ಅಂತ ಬರೆದಿರೋದು ರಾಜಕೀಯದಲ್ಲಿ ಸುಂಟರ ಗಾಳಿ ಎದ್ದೇಳೋದಕ್ಕೆ ಕಾರಣವಾಗಿದೆ. ಕೊಡಗಿನ ಇಬ್ಬರು ಶಾಸಕರ ಕಿರುಕುಳದಿಂದ ನೊಂದು ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದೆ. ಆತ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಬಹಳ ಸ್ಪಷ್ಟವಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ತನ್ನ ಕಡೆಯ ಮಾತು ಅಂತ ಹೇಳಿ ಬಹಳ ಒಂದು ದೀರ್ಘವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದರೆ ಬಹಳ ಸ್ಪಷ್ಟವಾಗುತ್ತೆ. ಇದರಲ್ಲಿ ವಿರಾಜಪೇಟೆ ಶಾಸಕ ಪೊನ್ನಣ್ಣ, ಮಡಿಕೇರಿ ಶಾಸಕ ಮಂತರ್ಗೌಡ ಹಾಗೂ ಕಾಂಗ್ರೆಸ್ನಲ್ಲಿ ಯಾವಾಗಲೂ ವಾಚಾಳಿತರ ಪ್ರತಿನಿತ್ಯನೂ ಕೂಡ ಬೇರೆಯವ್ರ ಮೇಲೆ ಹರಿಹಾಯ್ತಾ ಇರುವಂತಹ ತೆನ್ನೀರ ಮೈನಾ ಹಾಗೂ ಇನ್ನು ಕೆಲವರು ಆತನ ಸಾವಿಗೆ ನೇರವಾಗಿ ಹೊಣೆಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ವಿನಯ್ ಡೆತ್ ನೋಟ್ ಒಂದೇ ಅಲ್ಲ, ವಾಟ್ಸ್ಆಪ್ ಚಾಟ್ಗಳಲ್ಲೂ ಭಯಾನಕ ಸತ್ಯಗಳು ಹೊರಬಿದ್ದಿವೆ. ಕೊಡಗಿನ ಸಮಸ್ಯೆ ಸಲಹೆ ಸೂಚನೆಗಳು ಎನ್ನುವ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪೊನ್ನಣ್ಣ ಮತ್ತು ವಿನಯ್ ಸೋಮಯ್ಯ ಇಬ್ಬರು ಸದಸ್ಯರಾಗಿದ್ರು. ಜನವರಿಯಲ್ಲಿ ಶಾಸಕ ಪೊನ್ನಣ್ಣಗೆ ವಿನಯ್ ಸೋಮಯ್ಯ ಮೆಸೇಜ್ ಮಾಡಿದ್ರು. ಆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬಂದ ಒಂದು ಆಡಿಯೋ ಡಿಲೀಟ್ ಮಾಡಿಸುವಂತೆ ವೈಯಕ್ತಿಕವಾಗಿ ವಿನಯ್ ಸೋಮಯ್ಯಗೆ ಮೆಸೇಜ್ ಮಾಡಿದ್ರು. ಆಡಿಯೋ ಕಳಿಸಿದವರ ಮೇಲೆ ಕ್ರಮ ಕೈಗೊಳ್ಳುವ ಅರ್ಹತೆ ಇಲ್ವಾ ಅಂತ ಶಾಸಕ ಪೊನ್ನಣ್ಣರನ್ನು ವಿನಯ್ ಪ್ರಶ್ನಿಸಿದ್ದ. ಅದಕ್ಕೆ ನಾನು 1000 ಗ್ರೂಪ್ನಲ್ಲಿದ್ದೇನೆ, ಎಲ್ಲ ನೋಡಿ ಡಿಲೀಟ್ ಮಾಡೋದು ನನ್ನ ಕೆಲಸ ಅಲ್ಲ, ಯೋಚನೆ ಮಾಡಿ ಮೆಸೇಜ್ ಮಾಡಿ, ರಸ್ತೆ ನೀರು ಅಭಿವೃದ್ಧಿ ಬಗ್ಗೆ ಕೇಳಿ ಅಂತ ರಿಪ್ಲೈ ಮಾಡಿದ್ರು. ಶಾಸಕ ಪೊನ್ನಣ್ಣನವರ ರಿಪ್ಲೈಗೆ ವಿನಯ್ ಕೆರಳಿದ್ದ. ಅದಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಜನಪ್ರತಿನಿಧಿ ಕೆಲಸ ಅಲ್ಲ ಅನ್ನೋದು ಈಗ ಗೊತ್ತಾಯಿತು. ನಿಮಗೆ ಹೇಳಿ ಏನೂ ಪ್ರಯೋಜನ ಇಲ್ಲ, ವಿ ವಿಲ್ ನಾಟ್ ಡಿಸ್ಟರ್ಬ್ ಎನಿಮೋರ್ ಆನ್ ದಿಸ್ ಅಂತ ವಿನಯ್ ಮೆಸೇಜ್ ಮಾಡಿ ಸುಮ್ಮನಾಗಿದ್ದ. ಮಡಿಕೇರಿ ಶಾಸಕ ಮಂತರ್ಗೌಡ ಕೂಡ ವಿನಯ್ಗೆ 2 ಬಾರಿ ವಾಯ್ಸ್ ಕಾಲ್ ಮಾಡಿರೋ ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ಗಳು ಹರಿದಾಡ್ತಿವೆ. ವಿನಯ್ ಗೌಡ ಬರೆದಿಟ್ಟ ಡೆತ್ ನೋಟ್ ವಾಟ್ಸ್ಆಪ್ ಚಾಟ್ಗಳು ದೊಡ್ಡವರಿಗೆ ಕಂಟಕ ತರುವ ಸಾಧ್ಯತೆ ಇದೆ. ಶಾಸಕ ಪೊನ್ನಣ್ಣ, ಶಾಸಕ ಮಂತರ್ಗೌಡ ಹೆಸರುಗಳು ಇರೋದ್ರಿಂದ ರಾಜಕೀಯ ತಿರುವು ಪಡೆದುಕೊಂಡಿದೆ. ಶಾಸಕರನ್ನು ಬಂಧಿಸಿ
ಹೊರಗಿನ ಶಾಸಕರಿಗೆ ಹೊರಗಿನ ಶಾಸಕರಿಗೆ ಬಂಧಿಸಿ ರಾಜಕಾರಣ ಬಿಚ್ಚುತ್ತಿರುವಂತಹ ಶಾಸಕರಿಗೆ ಬಿಜೆಪಿ ಕಾರ್ಯಕರ್ತರ ಮೇಲೆ ವಿನಯ್ ಮೊಬೈಲ್ನಲ್ಲಿದ್ಯಾ ಭಯಾನಕ ಸತ್ಯ. ರಿಟ್ರೀವ್ ಆದರೆ ಯಾರಿಗೆ ದೊಡ್ಡ ಗಂಡಾಂತರ? ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್ ನಂತರ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ವಾಟ್ಸಾಪ್ನಲ್ಲಿ ಕಳುಹಿಸಿರೋ ಡೆತ್ ನೋಟ್ ನಿಜಕ್ಕೂ ವಿನಯ್ ಸೋಮಯ್ಯನೇ ಬರೆದಿರೋದಾ? ಬೇರೆಯವರು ಬರೆದು ವಿನಯ್ಗೆ ಸೆಂಡ್ ಮಾಡಿರೋದಾ? ಯಾವಾಗ ಬರೆದ್ರು, ಯಾವಾಗ ಸೆಂಡ್ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಡೆತ್ ನೋಟ್ ಅನ್ನ FSALಗೆ ಕಳುಹಿಸಲಾಗಿದೆ. ಜೊತೆಗೆ ಮೃತ ವಿನಯ್ ಮೊಬೈಲ್ನ ವಶಕ್ಕೆ ಪಡೆದು ರಿಟ್ರೀವ್ಗೆ ಕಳುಹಿಸಲಾಗಿದೆ. ವಿನಯ್ ಸಾಯುವ ಮುನ್ನ ಕೊನೆಯದಾಗಿ ಯಾರಿಗೆ ಕಾಲ್ ಮಾಡಿದ್ರು, ಯಾರಿಗೆ ಮೆಸೇಜ್ ಮಾಡಿದ್ರು, ವಾಟ್ಸಪ್ ಗ್ರೂಪ್ಗಳಲ್ಲಿ ನಡೆದ ಚರ್ಚೆಗಳೇನು ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಒಂದ್ ವೇಳೆ ವಿನಯ್ ಮೊಬೈಲ್ ರಿಟ್ರೀವ್ ಆದ್ರೆ ಮತ್ತಷ್ಟು ಸ್ಫೋಟಕ ಅಂಶಗಳು ಪತ್ತೆಯಾಗೋ ಸಾಧ್ಯತೆಗಳಿವೆ. ಕಾಂಗ್ರೆಸ್ ಮುಖಂಡ ತೆನ್ನೀರ ಮಹಿನಾ ಶಾಸಕ ಪೊನ್ನಣ್ಣ, ಮತ್ತೊಬ್ಬ ಶಾಸಕರು ಮಂತರ್ಗೌಡ ಜೊತೆಗೆ ಇನ್ನು ಯಾರ ಮುಖವಾಡಗಳು ಕಳಚಿ ಬೀಳುತ್ತವೋ ಗೊತ್ತಿಲ್ಲ. ವಿನಯ್ಗೆ ಯಾವ ಕಾರಣಕ್ಕೆ ಕಿರುಕುಳ ನೀಡಿದ್ರು, ಯಾರ ಮುಖಾಂತರ ಚಿತ್ರಹಿಂಸೆ ಕೊಟ್ಟಿದ್ರು, ನೊಂದು ಸಾಯುವಷ್ಟು ಹಿಂಸಿಸಿದ್ಯಾಕೆ? ಎಲ್ಲಾ ಪ್ರಶ್ನೆಗಳಿಗೂ ಮೊಬೈಲ್ ರಿಟ್ರೀವ್ ಬಳಿಕ ಉತ್ತರ ಸಿಗಲಿದೆ. ಕೊಡಗಿನ ಬಿಜೆಪಿ ಕಾರ್ಯಕರ್ತರಾಗಿದ್ದ ವಿನಯ್ ಅಭಿವೃದ್ಧಿ ಹಾಗೂ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತಿದ್ರು. ಅದಕ್ಕಾಗಿ ಒಂದು ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡಿದ್ರು. ವಿನಯ್ ಸೇರಿದಂತೆ ಕೆಲವರು ಕೊಡಗಿನ ಸಮಸ್ಯೆಗಳು ಹಾಗೂ ಸಲಹೆ ಸೂಚನೆಗಳು ಎಂಬ ವಾಟ್ಸಾಪ್ ಗ್ರೂಪ್ಗೆ ಅಡ್ಮಿನ್ಗಳಾಗಿದ್ರು. ಅದೇ ಗ್ರೂಪ್ನಲ್ಲಿ ಶಾಸಕ ಪೊನ್ನಣ್ಣ ಕೂಡ ಸದಸ್ಯರಾಗಿದ್ರು. ನೂರಾರು ಜನರಿದ್ದ ವಾಟ್ಸಾಪ್ ಗ್ರೂಪ್ಗೆ ಶಾಸಕ ಪೊನ್ನಣ್ಣನವರನ್ನ ಅಪಹಾಸ್ಯ ಮಾಡಿದ್ದ ಒಂದು ವಿಡಿಯೋ ಶೇರ್ ಆಗಿತ್ತು. ಅಲ್ಲಿಂದ ಶುರುವಾಯಿತು ನೋಡಿ ಗ್ರೂಪ್ ಅಡ್ಮಿನ್ ಆಗಿದ್ದ ವಿನಯ್ಗೆ ಕಂಟಕ.